ನಮಸ್ಕಾರ. ಎನ್ಆರ್ ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಶುಕ್ರವಾರ. ಓದುತ್ತಿರುವವರು ನಂದಿನಿ ಆಲಂದೂರು. ಸುದ್ದಿಗಳ ವಿವರ. ಏಳು ಎದ್ದೇಳು, ಗುರಿ ಮುಟ್ಟುವವರೆಗೆ ನಿಲ್ಲದಿರು ಎಂದು ಯುವಕರಿಗೆ ಕರೆ ಕೊಟ್ಟ ಸ್ವಾಮಿ ವಿವೇಕಾನಂದರು ಯುವಕರಿಗೆ ಆದರ್ಶಪ್ರಾಯರಾಗಿದ್ದಾರೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಪೂರ್ಣೇಶ್ ತಿಳಿಸಿದರು. ಅವರು ಬುಧವಾರ ಸಂಜೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜ್ವಾಲಮಾಲಿನಿ ಜೇಸಿ ಸಂಸ್ಥೆಯ ಆಶ್ರಯದಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿ ಪ್ರಯುಕ್ತ ರಾಷ್ಟ್ರೀಯ ಯುವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಯುವ ಜನರ ಚಿತ್ತ ಉತ್ತಮ ವ್ಯಕ್ತಿತ್ವದತ್ತ ಎಂಬ ವಿಷಯದ ಬಗ್ಗೆ ಉಪನ್ಯಾಸ ನೀಡಿದರು. ಯುವ ಜನರು ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ಓದಬೇಕು. ಅವರು ಜೀವನದಲ್ಲಿ ನಡೆದು ಬಂದ ದಾರಿಯನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲೂ ಅಳವಡಿಸಿಕೊಳ್ಳಬೇಕು. ಜೇಸಿ ಸಂಸ್ಥೆಯು ಯುವಕರಲ್ಲಿ ವ್ಯಕ್ತಿತ್ವ ರೂಪಿಸುವ ಕೆಲಸ ಮಾಡುತ್ತಿದೆ. ಆದ್ದರಿಂದ ಜೇಸಿ ಸಂಸ್ಥೆಗೂ ವಿವೇಕಾನಂದ ಸ್ವಾಮಿಗೂ ಅವಿನಾಭಾವ ಸಂಬಂಧವಿದೆ. ಯುವಕರಿಗಾಗಿ ಸ್ಥಾಪನೆಗೊಂಡ ಏಕೈಕ ಸಂಸ್ಥೆ ಎಂದರೆ ಅದು ಜೇಸಿ ಸಂಸ್ಥೆಯಾಗಿದೆ ಎಂದರು. ಜೇಸಿ ಸಂಸ್ಥೆಯ ನಿಕಟಪೂರ್ವ ಅಧ್ಯಕ್ಷ ಮನು ಪ್ರಾಸ್ತಾವಿಕವಾಗಿ ಮಾತನಾಡಿ, ಕಳೆದ ಬಾರಿಯೂ ಯುವಕರಿಗಾಗಿ ಜೇಸಿ ಸಂಸ್ಥೆ ಹಲವಾರು ಕಾರ್ಯಕ್ರಮ ರೂಪಿಸಿತ್ತು. ಯುವ ಜನರು ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ದೇಶ ಸುಭದ್ರವಾಗಲಿದೆ ಎಂದರು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸಾರ್ಥಕ್ ಗೌಡ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಜೇಸಿ ಸಂಸ್ಥೆಗೆ ನೂತನವಾಗಿ ಸೇರ್ಪಡೆಗೊಂಡ ಅಗ್ನಿಶಾಮಕ ದಳದ ನವೀನ್ ಹಾಗೂ ಇತರ ಸದಸ್ಯರನ್ನು ಬರಮಾಡಿಕೊಳ್ಳಲಾಯಿತು. ಸಭೆಯಲ್ಲಿ ಜೇಸಿ 14ರ ಪೂರ್ವ ವಲಯ ಉಪಾಧ್ಯಕ್ಷ ಚರಣ್ ರಾಜ್, ಜೇಸಿ ಕಾರ್ಯದರ್ಶಿ ಮಿಥುನ್ ಗೌಡ, ಜೇಸಿ ಪೂರ್ವಾಧ್ಯಕ್ಷ ಸಾಧತ್ ಸಮೀರ್, ಉಪಾಧ್ಯಕ್ಷ ವಿನೋದ್, ಕಾರ್ಯಕ್ರಮ ನಿರ್ದೇಶಕರಾದ ರಜಿತ್, ಅಪೂರ್ವ ರಾಘವೇಂದ್ರ ಮತ್ತಿತರರು ಉಪಸ್ಥಿತರಿದ್ದರು. ಆದರ್ಶ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿದರು. ಪುರುಷೋತ್ತಮ್ ಕಾರ್ಯಕ್ರಮ ನಿರೂಪಿಸಿದರು. ಮಿಥುನ್ ಗೌಡ ವಂದಿಸಿದರು. ಸೀತೂರು ವಿಎಸ್ಎಸ್ನ ಆಡಳಿತ ಮಂಡಳಿಯ ಚುನಾವಣೆಯು ಜನವರಿ 19ರಂದು ನಡೆಯಲಿದ್ದು, ಸಹಕಾರ ತತ್ವದಡಿ 11 ಸದಸ್ಯರು ಒಂದು ತಂಡವಾಗಿ ಸ್ಪರ್ಧಿಸಿದ್ದು, ಎಲ್ಲ 11 ಸದಸ್ಯರಿಗೆ ಮತ ನೀಡಿ ಗೆಲ್ಲಿಸಬೇಕು ಎಂದು ಸೀತೂರು ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ತಾಲೂಕು ಕೃಷಿಕ ಸಮಾಜದ ನಿರ್ದೇಶಕ ಎನ್ಪಿ ರಮೇಶ್ ಮನವಿ ಮಾಡಿದರು. ಅವರು ಗುರುವಾರ ಸೀತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳ್ಳೂರಿನಲ್ಲಿ ನರಸಿಂಹ ಶೆಟ್ಟಿಯವರ ಮನೆಯಂಗಳದಲ್ಲಿ ನಡೆದ ಮತಯಾಚನೆ ಸಭೆಯಲ್ಲಿ ಅವರು ಮಾತನಾಡಿದರು. ಈ ಬಾರಿಯ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ನಮ್ಮ ತಂಡದಿಂದ ಕೆಎಸ್ ಆದರ್ಶ, ಎಎಸ್ ತಾರಾ, ಧರ್ಮನಾಯ್ಕ, ಎಚ್ವಿ ಪ್ರಸನ್ನ, ವೈಎನ್ ಮಂಜುನಾಥ್, ಎಸ್ಎಂ ಮನುಕುಮಾರ್, ಎಚ್ಇ ಮಹೇಶ್, ಬಿಎಂ ರಘು, ಎನ್ಪಿ ರವಿ, ಬಿಟಿ ರವೀಂದ್ರ, ಬಿ ಸುಶೀಲಾ ಸ್ಪರ್ಧಿಸಿದ್ದಾರೆ. ಈ ಹಿಂದೆ ಸಹ ಸೀತೂರು ವಿಎಸ್ಎಸ್ನಲ್ಲಿ ಸಹಕಾರ ತತ್ವದಡಿ ಅಧಿಕಾರಕ್ಕೆ ಬಂದಿದ್ದ ಅಧ್ಯಕ್ಷರು, ಉಪಾಧ್ಯಕ್ಷರು ಅಭಿವೃದ್ಧಿ ಕೆಲಸ ಮಾಡಿದ್ದರು. ಈಗ ಸ್ಪರ್ಧಿಸಿರುವ 11 ಸದಸ್ಯರನ್ನು ಗೆಲ್ಲಿಸಿದರೆ ಅವರೂ ಸಹ ಅಭಿವೃದ್ಧಿ ಕಾರ್ಯ ಮಾಡಲಿದ್ದಾರೆ ಎಂದರು. ಸೀತೂರು ವಿಎಸ್ಎಸ್ನ ಹಾಲಿ ನಿರ್ದೇಶಕ ಎನ್ಪಿ ರವಿ ಮಾತನಾಡಿ, ಸೀತೂರು ವಿಎಸ್ಎಸ್ನ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಸಹಕಾರಿ ತತ್ವದಡಿ ಚುನಾವಣೆಗೆ ನಿಂತಿರುವ 11 ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಮುಂದಿನ 5 ವರ್ಷಗಳ ಕಾಲ ಸೇವೆಗೆ ಅವಕಾಶ ಮಾಡಿಕೊಡಬೇಕು. ಕಳೆದ 25-30 ವರ್ಷದಿಂದಲೂ ಸಂಘದ ಅಭಿವೃದ್ಧಿಗೆ ಎಲ್ಲಾ ಹಿರಿಯ ಸಹಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು ಸಹಕಾರ ನೀಡುತ್ತಾ ಬಂದಿದ್ದಾರೆ. ಸೀತೂರಿನ ಸಹಕಾರ ಸಂಘದಲ್ಲಿ ಪ್ರಾರಂಭಿಸಲಾದ ಅಡಿಕೆ ಸಂಸ್ಕರಣಾ ಘಟಕ, ಬೆಳ್ಳೂರಿನ ಸೂಪರ್ ಮಾರ್ಕೆಟ್, ಬಿಎಚ್ ಕೈಮರದ ಸುಸಜ್ಜಿತವಾದ ಕಟ್ಟಡ ನಿರ್ಮಿಸಲು ಸಂಘದ ಎಲ್ಲಾ ನಿರ್ದೇಶಕರು ಸಹಕಾರ ನೀಡಿದ್ದಾರೆ. ಹಿಂದೆ ಬಿವಿ ಪುಟ್ಟಸ್ವಾಮಿ ಅವರು ಸಂಘದ ಅಧ್ಯಕ್ಷರಾಗಿದ್ದಾಗ ಬಿಎಚ್ ಕೈಮರದಲ್ಲಿ ಜಾಗ ಮಂಜೂರು ಮಾಡಿಸಿಕೊಂಡು ಶಾಖೆ ಪ್ರಾರಂಭಿಸಿ ಕಡಿಮೆ ಬಂಡವಾಳದಿಂದ ಕಟ್ಟಡ ಕಟ್ಟಿದ್ದರು ಎಂದು ನೆನಪಿಸಿಕೊಂಡರು. ಮುಖಂಡ ಬೆಮ್ಮನೆ ಸುಬೋಧ್ ಮಾತನಾಡಿ, ಸಹಕಾರಿ ಚುನಾವಣೆಗಳಲ್ಲಿ ಹಿರಿಯ ಸದಸ್ಯರ ಜೊತೆಗೆ ಯುವಜನರು, ಮಹಿಳೆಯರು ಸಹ ಗೆಲ್ಲಬೇಕು. ಅವಕಾಶ ಸಿಕ್ಕಿದರೆ ಯುವಜನರ ಪ್ರತಿಭೆಗಳು ಹೊರಬರಲಿದೆ ಎಂದರು. ಸಭೆಯಲ್ಲಿ ಮುಖಂಡರಾದ ಎಸ್ಕೆ ಚಿದಂಬರ್, ಎಚ್ಎಲ್ ಪರಮೇಶ್ವರ್, ಎಚ್ಎಲ್ ರಾಮಣ್ಣ, ಕೆಡಿ ಸಿದ್ದಪ್ಪ, ಎಚ್ಇ ಸತೀಶ, ರವೀಶ್ ಪೂಜಾರಿ, ಶೇಷಪ್ಪ, ರವೀಂದ್ರ, ಹಾತೂರು ಪ್ರಕಾಶ್ ಭಟ್ಟರು, ಕುಸುಮ, ಪ್ರಸನ್ನ, ಅನಿತಾ, ನರಸಿಂಹ ಶೆಟ್ಟರು ಉಪಸ್ಥಿತರಿದ್ದರು. ಜನವರಿ 19ರಂದು ನಡೆಯಲಿದ್ದು, ಸಹಕಾರಿ ತತ್ವದ ಅಭ್ಯರ್ಥಿಗಳನ್ನು ನಮ್ಮ ಅಂದರೆ ಈ ಎಲ್ಲ ಅಭ್ಯರ್ಥಿಗಳ ಪಟ್ಟಿ ತಮ್ಮ ಮನೆಗೆ ತಲುಪಿಸಿದ್ದೀವಿ. ಅದರಂತೆ ಮುಂದಿನ ಹಿರಿಯ ಮಾಡಿಕೊಳ್ತೇನೆ. ಹಾಗೆ ನಮ್ಮ ಅಭ್ಯರ್ಥಿಗಳಾದ ಒಂದು ಆದರ್ಶ್ ಕೆಎಸ್, ತಾರಾ ಎಎಸ್,
ಧರ್ಮನಾಯಕ. ನರಸಿಂಹರಾಜಪುರ ತಾಲೂಕಿನ ಸೌತಿಕೆರೆಯ ವನಜಾಕ್ಷಿ ಎಂಬುವರ ಮನೆಯ ಸಮೀಪದ ಕಣದಲ್ಲಿ ಹುಲ್ಲಿನ ಗೊಣಬೆಗೆ ಬೆಂಕಿ ಬಿದ್ದು 2,500 ಹುಲ್ಲಿನ ಕಟ್ಟು ಸುಟ್ಟು ಹೋದ ಘಟನೆ ಬುಧವಾರ ಮಧ್ಯಾಹ್ನ ನಡೆದಿದೆ. ವನಜಾಕ್ಷಮ್ಮ ಅವರ ಮನೆಯ ಸಮೀಪದಲ್ಲೇ ಇರುವ ಕಣದ ಮೇಲೆ ವಿದ್ಯುತ್ ತಂತಿ ಹಾದು ಹೋಗಿದೆ. ಬುಧವಾರ ಮಧ್ಯಾಹ್ನದ ಹೊತ್ತಿಗೆ 2 ವಿದ್ಯುತ್ ತಂತಿಗಳು ಒಟ್ಟಾಗಿ ಬೆಂಕಿ ಕಾಣಿಸಿಕೊಂಡು ಕೆಳಗೆ ಇದ್ದ ಹುಲ್ಲಿನ ಗೊಣಬೆಗೆ ಬೆಂಕಿ ಹೊತ್ತುಕೊಂಡಿದೆ. ತಕ್ಷಣ ಅಗ್ನಿಶಾಮಕ ದಳದವರಿಗೆ ಕರೆ ಮಾಡಲಾಯಿತು. ಪ್ರಭಾರ ಅಗ್ನಿಶಾಮಕ ಠಾಣಾಧಿಕಾರಿ ದೇವೇಂದ್ರ ನಾಯ್ಕ್ ಮತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ. ಸ್ಥಳೀಯರು ಸಹ ಬೆಂಕಿ ನಂದಿಸಲು ಸಹಕಾರ ನೀಡಿದರು. ನರಸಿಂಹರಾಜಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನರಸಿಂಹರಾಜಪುರ ಬಾಳೆಹೊನ್ನೂರು ರಸ್ತೆ ಮಧ್ಯೆ ಬರುವ ಗಡಿಗೇಶ್ವರ ಸಮೀಪದ ಮುಖ್ಯ ರಸ್ತೆಯಲ್ಲಿ ಗುರುವಾರ ಬೆಳಿಗ್ಗೆ 7 ಗಂಟೆ ಸುಮಾರಿಗೆ 4 ಕಾಡಾನೆಗಳು 1 ಮರಿ ಆನೆಯೊಂದಿಗೆ ಕೆಲವು ಸಮಯ ರಸ್ತೆಯಲ್ಲೇ ಓಡಾಟ ಮಾಡಿದ ದೃಶ್ಯವನ್ನು ಸ್ಥಳೀಯರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಕೆಲವು ಸಮಯದ ನಂತರ ಕಾಡಾನೆಗಳು ರಸ್ತೆಯಿಂದ ಕಾಡಿಗೆ ಹೋಗಿದೆ. ನಾನು ಮಾರಿ ತಿರ್ಗಾರ ತಿರ್ಗಾ ಒಂದಿಚ್ಚ ತಿರ್ಗಾರ ಕಾರ್ ಮಾಡೋದು ತಿರ್ಗಾರೆ ಸ್ಟಾರ್ಟ್ ಮಾಡಿ ಸರ್ಕಾರ ಪಿಚ್ಚರ್ ಮಾಡ್ತು ನಿಜ ಅಂತ ಬಾಕಿಗೆ ನಮ್ಮದಲ್ಲ ಅನ್ನೇ ಮಾಡ್ತಾನೆ ಕಿಜ್ಜಿ ಓಕೆ ಮೂರಲ್ಲ ಇಚ್ಚದ ಆಟ ಹೋಗೋಣ ಐತೆ ಹೌದು ರೇ ಒಂಜಿ ರಡ್ಡು ಮೂಜಿ 4 ಅವು ಒಂಜೆ ಸೈತಂದ ಅಮ್ಮ ದೇವರೇ ಅಂತ ಒಂದು 5 ನಿಮಿಷ ಬಿಡ್ದು ಪೋಯಿದೆ.